ನಂತರ ಪ್ರಸಾದ ಎಲ್ಲ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿಕೊಂಡು ನಂತರ ಅಲ್ಲಿ ಸ್ವಲ್ಪ ಸೇವೆ ಮಾಡಿದೆ. ಅಂದರೆ ಆ ಪ್ರಸಾದದ ವಾಹನದಿಂದ ಪ್ರಸಾದವನ್ನು ನಿಲ್ಲಿಸಿ ಆ ಕೌಂಟರಿಗೆ ಸಾಗಿಸಿ ನಂತರ ರೂಮಿಗೆ ಬಂದು ಪ್ರಸಾದವನ್ನು ರೂಮಿನಲ್ಲಿಟ್ಟು ನಂತರ ಅಲ್ಲಿ ತಿಮ್ಮಪ್ಪನ ದೇವಸ್ಥಾನ ಇದೆ, ವೆಂಕಟರಮಣ ದೇವಸ್ಥಾನ. ಅಲ್ಲಿಗೆ ಹೋಗಿ ಅಲ್ಲಿ ಹತ್ತಿರ ಅರ್ಚಕರ ಮನೆ ಇದೆ, ದೇವರ ದರ್ಶನ ಮಾಡಿ ಅಲ್ಲಿ ನಾನು ಪರಿಮಳಾಚಾರ್ಯರ ಮನೆಯಲ್ಲಿ ಕೇಳಿದೆ. ಆ ಎದುರುಗಡೆಯ ಮನೆ ಅವರದ್ದು ಅಂತಲೇ ಹೇಳಿದ್ದು. ಹೋದೆ, ಮೃತ್ತಿಕಾ ಪ್ರಸಾದವನ್ನು ಪಡ್ಕೊಂಡೆ, ಕಾಣಿಕೆ ಹಾಕಿ ಪ್ರಸಾದವನ್ನು ಪಡ್ಕೊಂಡು ನಂತರ ರಾಯರ ಪಾದುಕೆ ಅದು ಅವರು ಇದಿಲ್ಲ, ಅದು ನಮ್ಮ ಮನೆ ಹಿಂದುಗಡೆ ಇರುವ ಮನೆಯಲ್ಲಿರು. ಅಲ್ಲಿಗೆ ಹೋದೆ, ಅಲ್ಲಿ ರಾಯರ ಪಾದುಕ ದರ್ಶನವನ್ನು ಮಾಡಿದೆ. ಅಲ್ಲಿ ಅರ್ಚಕರಲ್ಲಿ ಸ್ವಲ್ಪ ಮಂತ್ರಾಕ್ಷತೆ ಬೇಕಿತ್ತು, ಆಚಾರ್ಯರು ಅಂತ ಹೇಳಿ ಅವರು ಕೊಟ್ಟರು. ಸ್ವಲ್ಪ ಹೆಚ್ಚಿಗೆ ಬೇಕಿತ್ತು ಅಂತೇಳಿ ಕೇಳಿದೆ. ಅವರೊಂದು ಪೇಪರಲ್ಲಿ ಕಟ್ಟಿಕೊಟ್ರು. ಅದನ್ನು ಪಡ್ಕೊಂಡು ಹಾಗೆಯೇ ಒಂದು ಕಾಣಿಕೆ ಹಾಕಿ ಅಲ್ಲಿ ನನ್ನ ರೂಮಿಗೆ ಹೊರಟೆ. ರೂಮಿನಲ್ಲಿ ಪ್ರಸಾದವನ್ನೆಲ್ಲ ಇಟ್ಟು ನಂತರ ಮಠದ ಕಡೆಗೆ ಅನ್ನಪ್ರಸಾದಕ್ಕೆ ಹೋದೆ. ಅನ್ನಪ್ರಸಾದ ಸ್ವೀಕಾರ ಮಾಡಿಕೊಂಡು ನಂತರ ಅಲ್ಲಿಂದ ನಾನು ರೂಮಿಗೆ ಬಂದು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಹೇಳುವಾಗ ಸ್ವಲ್ಪ ವಿಪರೀತವಾದ ತಲೆನೋವು ಶುರುವಾಯಿತು. ನಂತರ ಅಲ್ಲಿಂದ ಪ್ಯಾಕ್ ಮಾಡಿಕೊಂಡು ನಂತರ ಅಲ್ಲಿಂದ ರೂಮು ಮಾಡಿ ಬಾಡಿಗೆಲ್ಲ ರೂಮ್ ರೆಂಟ್ ಎಲ್ಲ ಕೊಟ್ಟು ಅಲ್ಲಿ ಒಬ್ಬರ ಹತ್ರ ಹೇಳಿದ್ದೆ ಫಲಹಾರಕ್ಕೆ. ಅವರು ಫಲಹಾರ ತಂದು ಕೊಟ್ಟರು. ಪಾರ್ಸಲ್ ಅದನ್ನು ಪಡ್ಕೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋದೆ. ಬಸ್ಸಿನಲ್ಲಿ ಹತ್ತಿದೆ. ವಿಪರೀತ ತಲೆನೋವು ಕಮ್ಮಿ ಆಗುವುದಿಲ್ಲ. ಅವ್ರ ಹತ್ರ ಕೇಳಿ ರೂಮಿನಲ್ಲಿ ಅದಕ್ಕೆ ಕೇಳಿ ಅವ್ರ ಹತ್ರ ಒಂದು ಜಂಡು ಬಾಂಬು ಪಡ್ಕೊಂಡು ಇದೆ ಅಂತೇಳಿ ಕೇಳಿದೆ. ಜಂಡು ಬಾಂಬು ಕೊಟ್ಟರು. ಅದನ್ನು ತಲೆಗೆ ಹಚ್ಚಿಕೊಂಡು ನಂತರ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟು. ಅಲ್ಲಿ ಬಸ್ಸು ಹತ್ತಿ ಕೂರುವಾಗ ಸ್ವಲ್ಪ ತಲೆನೋವು ಕಮ್ಮಿ ಆಗೋದಿಲ್ಲ. ಆ ರಾಯರನ್ನು ಪ್ರಾರ್ಥನೆ ಮಾಡಿ, ರಾಯರ ತಲೆನೋವು ವಿಪರೀತ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಆಗ ಮಲಗಿದೆ ಬಸ್ಸಲ್ಲಿ. ಸ್ವಲ್ಪ ಒಂದು ಕಡೆ ಊಟಕ್ಕೆ ನಿಲ್ಲಿಸಿದೆ. ನಾನು ಆ ಪಡ್ಕೊಂಡ ಫಲಹಾರವನ್ನು ಸ್ವೀಕಾರ ಮಾಡಿಕೊಂಡು ಮಲಗಿದೆ. ಸ್ವಲ್ಪ ಎರಡು ತನ್ನ ತಲೆನೋವು ಎಚ್ಚರಿಕೆ, ತನ್ನ ತಲೆನೋವು ಸಂಪೂರ್ಣ ಮಾಯವಾಯಿತು. ಹಾಗೆ ಬೆಳಿಗ್ಗೆ 7 ಬಸ್ಸು ಮಂಗಳೂರಿಗೆ ತಲುಪಿತು. 8 ಗಂಟೆಗೆ ತಲುಪಿತು. ಅಲ್ಲಿಂದ ಇಳಿದು ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಅಲ್ಲಿ ನನ್ನ ಮುಖದ ಸ್ನಾನ ಆದಿ ಜಪ ಅನುಷ್ಠಾನಗಳನ್ನು ಮಾಡಿ ಅಲ್ಲಿ ಒಂದು ಗ್ಲಾಸ್ ಕಾಫಿ, ಅವರಿಗೊಂದು ರಾಯರ ಪ್ರಸಾದವನ್ನು ಮಂತ್ರಾಕ್ಷತೆಯನ್ನು ಕೊಟ್ಟು ಅಲ್ಲಿಂದ ನಾನು ಹೊರಟು ನನ್ನ ಚಿಕ್ಕ ತಾಯಿಯ ಮನೆಗೆ, ಸಂಬಂಧಿಕರ ಮನೆಗೆ ಪುತ್ತೂರಿಗೆ ಬಂದೆ. ಅಲ್ಲಿ ಮನೆಗೆ ಬಂದು ಈ ಪ್ರಸಾದವನ್ನು ಮನೆಯಲ್ಲಿ ಪರಿಮಳ ಪ್ರಸಾದ ಅವರಿಗೆ ದೇವರ ರೂಮಿನಲ್ಲಿ ಇಟ್ಟು ಈ ಮಂತ್ರಾಕ್ಷರ ಕಟ್ಟನ್ನು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿದೆ. ಪೇಪರ್ನಲ್ಲಿದ್ದದ್ದು ಹಾಕಿದೆ. ಅದರಲ್ಲಿ ಆ ಪೇಪರನ್ನು ಅಲ್ಲಿ ಕೆಳಗೆ ಹಾಕಿದೆ. ಇದನ್ನೆಲ್ಲ ಇದು ಮಾಡಿ ಆ ಪೇಪರನ್ನು ಬಿಸಾಡುವಂತೇಳಿ ಎಕ್ಕಿದೆ. ನೋಡುವಾಗ ಅದರಲ್ಲಿ ಒಂದು
ರಾಯರ ಗಾಯತ್ರಿ ಮಂತ್ರ. ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಪ್ರಚೋದಯಾತ್. ಒಂದು ಕೆಂಪಕ್ಷರದಲ್ಲಿ 25 ಬಾರಿ 25ಕ್ಕಿಂತ ಹೆಚ್ಚು ಬಾರಿ ಬರೆದಿತ್ತು. ಇದುವೇ ಒಂದು ರಾಯರ ಪವಾಡ. ನನ್ನ ಜೀವನದಲ್ಲೇ ಇದು ಮೊದಲ ಬಾರಿಗೆ ಆಯಿತು ವೀಕ್ಷಕರೇ. ರಾಯರಿದ್ದಾರೆ. ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಶ್ರೀ ರಾಘವೇಂದ್ರಾಯ ನಮಃ.